ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಹೇಗಾಯಿತು, ಯಾವ ರೀತಿ ವೆಯ್ಟ್ ಲಾಸ್ಗೋಸ್ಕರ ಸ್ಟೆಪ್ಸ್ ತೊಗೋಬೇಕನ್ನೋದನ್ನು ಸಿಂಪಲ್ಲಾಗಿ ಹೇಳ್ತೀನಿ. ಯಾರೇ ಆದ್ರೂ ಇದನ್ನು ನೀವು ಫಾಲೋ ಮಾಡ್ಬೋದು. ಮನೇಲಿರುವಂಥ ಒಂದು ಊಟನೇ ಮಾಡಿಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಸೊ ನಿಮ್ಮ ಮೈಂಡನ್ನು ನೀವು ಕೇಳಬೇಕಷ್ಟೆ. ಇವತ್ತು ನನ್ನ ಮಾರ್ನಿಂಗ್ ಶುರುವಾಯಿತು 4:30ಇಂದ. 4:30ಗೆ ನಾನು ಎದ್ದುಬಿಡ್ತೀನಿ. 4:30ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು 1 ಅವರ್ ವಾಕಿಂಗ್, 5 to 6 o'clock ವಾಕ್ ಮಾಡ್ತೀನಿ. 6ಗೆ ಬಂದು ಅಡುಗೆ ಎಲ್ಲ ಶುರು ಮಾಡ್ತೀನಿ. ಸೊ ಅಡುಗೆ ಮಾಡ್ತಾ ಇದ್ದಾಗಲೇ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊತಾ ಇರ್ತೀನಿ. ಸೊ ನನ್ನ ಪುಟ್ಟ ಗಾರ್ಡನ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿ ಏನಿದೆಯೋ ಏನಿಲ್ಲ ನೋಡಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನನಗೊಂದು ತುಂಬ ಇಷ್ಟ ಆಗಿರೋವಂಥ ಒಂದು ಆತ್ಮೀಯ ಫ್ರೆಂಡು ಗಿಫ್ಟ್ ಮಾಡಿರೋ ಅಂಥ ಗಿಡ. ಸೊ ಅದನ್ನು ಏನಾದರೂ ಅವಳು ವಾರ ವಾರ ಬರ್ತಿರ್ತಾಳೆ, ಏನಾದರೂ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಏನು ಮ್ಯಾಮ್ ಹಿಂಗೆ ಮಾಡಿಬಿಟ್ರಿ ಅಂತ ಕೇಳ್ತಾ ಇರ್ತಾಳೆ ಪ್ಲ್ಯಾಂಟ್ನ. ಸೊ ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊತಾ ಇದ್ದೀನಿ. ಬಟ್ ಈ ಬಿಸಿಲಲ್ಲಿ ಅದು ಬೇಗನೆ ಒಣಗಿ ಹೋಗ್ತಾ ಇದೆ. ಎವ್ರಿ ಡೇ ನೀರು ಹಾಕಬೇಕು. ಒಂದಿನ ನೀರು ಹಾಕಿಲ್ಲ ಅಂದರೂ ಫುಲ್ ಸ್ಪಾಯ್ಲ್ ಆಗಿ ಹೋಗ್ತಾ ಇದೆ ಗಿಡಗಳು. ಸೊ ಮಾರ್ನಿಂಗಿಗೆ ಬ್ರೇಕ್ಫಾಸ್ಟ್ ಫಸ್ಟ್ ನಾನು ಕುಡಿಯೋದು ಪ್ರೋಟೀನ್ ಶೇಕ್. ನಾನು ತಗೊಳ್ಳೋ ಅಂಥ ಒಂದು ಸ್ಕೂಬಲ್ಲಿ 24 ಗ್ರಾಮ್ ಪ್ರೋಟೀನ್ಸ್ ಇರುತ್ತೆ. ನೀವು ಎಷ್ಟು ಪ್ರೋಟೀನ್ ತಗೊಳ್ತಿರೋ ಅಷ್ಟು ವೆಯ್ಟ್ ಲಾಸ್ ನಿಮಗೆ ಬೇಗ ಆಗುತ್ತೆ. ನಿಮ್ಮ ವೆಯ್ಟಿಗೆ ಅಟ್ಲೀಸ್ಟ್ 80 grams to 1 ಗ್ರಾಮ್ ಅಷ್ಟು ಬೇಕಾದಷ್ಟು ಪ್ರೋಟೀನ್ ನೋಡಿಕೊಂಡು ನೀವು ಕುಡಿಬೇಕಾಗತ್ತೆ. ಪ್ರೋಟೀನ್ ಆದಮೇಲೆ ನನಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾನೇನು ಮಾಡ್ತೀನಿ ಅಂದರೆ, ಇವತ್ತು ಸ್ವಲ್ಪ ಟೆಂಪ್ಟ್ ಆಗ್ತಾಯಿತ್ತು. ಗುಡ್ ಲೈಫಲ್ಲಿ ಚೂರು ಹಾಲು ಹಾಕ್ಕೊಂಡು ತುಂಬ ನೀರು ಹಾಕಿ ಒಂದೇ ಒಂದು ಅರ್ಧ ಲೋಟ ಕಾಫಿ ಕುಡಿಯೋಣ ಅಂದ್ಕೊಂಡೆ. ಬಿಕಾಸ್ ಪೀರಿಯಡ್ಸ್ ಟೈಮಲ್ಲಿ ತುಂಬ ನಮಗೆ ಕ್ರೇವಿಂಗ್ಸ್ ಬರ್ತಾ ಇರುತ್ತೆ. ವೆಯ್ಟ್ ಲಾಸಲ್ಲಿ ಇರಬೇಕಾದ್ರೆ ನಾವು ತುಂಬ ಎಡವಿ ಬೀಳೋದು, ಆವಾಗಲೇ ಒಂಥರ ಮೈಂಡು ಕ್ರ್ಯಾಂಕಿ ಆಗ್ತಿರುತ್ತೆ, ಏನೇನೋ ತಲೆ ಕೆಟ್ಟಂಗೆ ಆಗ್ತಿರುತ್ತೆ, ಏನೇನೋ ಅನ್ನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ನಮ್ಮನ್ನು ಕಾಮ್ ಮಾಡೋದಕ್ಕೆ ನಮಗೆ ಇಷ್ಟ ಆಗಿರೋ ಅಂಥ ವಿಷಯ ಕಾಫಿ ಅಂದರೆ ನನಗೆ ಪಂಚಪ್ರಾಣ. ದಿನಕ್ಕೆ 4 ಸತಿ ಕೊಟ್ಟರು ಕುಡಿತೀನಿ. ಬಟ್ ಇವಾಗ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಯಾವಾಗಾದರೂ ಅನ್ನಿಸ್ದಾಗ ಕುಡಿತೀನಿ. ತುಂಬ ಏನಾದರೂ ಬೇರೆ ತಿನ್ನಬೇಕು ಟೆಂಪ್ಟ್ ಆಗ್ತಿದೆ ಅಂದಾಗ ಒಂದು ಗ್ಲಾಸ್ ಸ್ವಲ್ಪ ಕಮ್ಮಿ ಶುಗರ್ ಹಾಕಿ, ಈ ಮಿಲ್ಕ್ ಕಾಫಿಗೆ ಮಾತ್ರ ಶುಗರ್ ಇಲ್ಲದೆ ಕುಡಿಯೋಕ್ಕಾಗಲ್ಲ ನನಗೆ. ಬ್ಲ್ಯಾಕ್ ಕಾಫಿ ಶುಗರ್ ಇಲ್ಲದೇ ಕುಡಿದ್ಬಿಡ್ತೀನಿ. ಸೊ ಆರಾಮಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ರೆಡಿ ಮಾಡಿ ಲಿಯಾನ ಇವತ್ತಿಂದ ಸಮ್ಮರ್ ಕ್ಯಾಂಪ್ಗೆ ಹಾಕಿದ್ದೀನಿ. ಸೊ ಮನೆಯಲ್ಲಿ ಅವ್ರಿಗೆ ಹಾಲಿಡೇಸ್ ಬಂದರೆ ತುಂಬಾ ಟಿ ವಿ ನೋಡ್ತಿರ್ತಾರೆ. ಅವ್ರನ್ನ ಬ್ಯುಸಿ ಮಾಡೋದಂತೂ ಭಾರಿ ಕಷ್ಟ. ಸೊ ಹಂಗೂ ಹಿಂಗೂ ಒಂದು 2 weeks ಮನೇಲಿದ್ಲು. ಸರಿ ಅಂತ ಈ ವೀಕಿಂದ ಈ ಮಂತ್ ಫುಲ್ಲು ಒಂದು ಸಮ್ಮರ್ ಕ್ಯಾಂಪಿಗೆ ಹಾಕಿದ್ದೀನಿ. ಸೊ ಅದರಲ್ಲಿ ಹಾಫ್ ಡೇ ಸ್ಪೆಂಡ್ ಮಾಡ್ತಾರೆ. ಅಲ್ಲಿ ಒಂದು ಸ್ನ್ಯಾಕ್ಸ್ ಬ್ರೇಕ್ ಇರುತ್ತೆ, ಅದಕ್ಕೆ ರೆಡಿ ಮಾಡಿ ಕಳಿಸಿದ್ದೀನಿ. ಬೆಳಗ್ಗೆ ಅವಳು ಏನೂ ತಿನ್ನಲಿಲ್ಲ ಬ್ರೇಕ್ಫಾಸ್ಟ್, ಹಾಗಾಗಿ ಬಾಕ್ಸಲ್ಲಿ 2 ಬಾಕ್ಸ್ ಥರ ಕೊಟ್ಟು ಕಳಿಸಿದ್ದೀನಿ. ಏನಾದರೂ ಹೊಟ್ಟೆ ಹಸಿವಾದರೆ ತಿನ್ನಲಿ ಅಂತ. ಅವಳು ಬರೋದು 1:30 1:40 ಆಗಿಬಿಡುತ್ತೆ. ಹಾಗಾಗಿ ಸೊ ಅವಳ ಒಂದು ಇದಕ್ಕೆ ಬೇಗ ರೆಡಿ ಆಗಿಬಿಟ್ಟು ನಾನು ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ವ್ಯಾನ್ ಬರೋದು ನಮಗೆ ಟ್ರ್ಯಾಕಿಂಗ್ ಇರುತ್ತೆ. ಬಟ್ ಆದರೆ ಅವಳು ಸ್ವಲ್ಪ ಬೇಗ ಹೋಗಬೇಕು ಅಂದಿದ್ದಕ್ಕೆ ಬೇಗ ರೆಡಿಯಾಗಿ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ದಾಯಿತು. ಸೊ ಅವಳನ್ನ ಡ್ರಾಪ್ ಮಾಡಿ ಅವಳು ಹೋಗೋಕ್ಕಿಂತ ಮುಂಚೆನೇ ಅವ್ರನ್ನು ಕಳಿಸ್ಬಿಟ್ಟಿದ್ದೀನಿ. ಸೊ ಅವ್ರಿಗೆ ಬಾಕ್ಸ್ ಎಲ್ಲ ಫಿಲ್ ಮಾಡಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಅಡುಗೆಗಳಿಗೆ ಶುರು ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಲಂಚ್ಗೆ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾಯಿದ್ದೀನಿ. ಸೊ ಇವಾಗಿನ ಟೈಮಲ್ಲಿ ಏನು ಅಂದರೆ, ನಾವು ವೆಯ್ಟ್ ಲಾಸಲ್ಲಿ ಇದ್ದೀವಿ ಅಂದಾಗ ಸ್ವಲ್ಪ ಕಮ್ಮಿ ಫುಡ್ಡು ತಿಂತೀವಿ ನಾವು. ಸೊ ಕಮ್ಮಿ ಫುಡ್ ತಿನ್ನಬೇಕಾದಾಗ ಸ್ವಲ್ಪ ಟಯರ್ಡು ಸುಸ್ತು ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಕುಡಿಬೇಕು. ಇಲ್ಲ ನಿಮಗೇನಾದರೂ ಇಷ್ಟ ಆಗಿರೋ ಒಂದು ಕುತ್ಕೊಂಡು ಅಥವಾ ತುಂಬ ಸಿಂಪಲ್ ಆಗಿರೋ ಕೆಲಸ, ಬಟ್ಟೆ ಮಡ್ಚೋದು, ಇಲ್ಲ ನಿಮಗೆ ಏನು ಇಷ್ಟ ಕುತ್ಕೊಂಡು ಮಾಡೋ ಕೆಲಸಗಳು ಅದನ್ನು ಮಾಡ್ತಾಯಿದ್ರೆ ನಮಗೆ ಟಯರ್ಡ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ನಾವು ಹೋಗಿ ಎದ್ದು ಬಿದ್ದು ಸ್ವಲ್ಪ ಕಷ್ಟವಾಗಿರೋ ಕೆಲಸ ಎಲ್ಲ ಮಾಡಿದ್ರೆ ಇನ್ನೂ ಟಯರ್ಡ್ ಜಾಸ್ತಿ ಆಗುತ್ತೆ. ಬಟ್ ಆದಷ್ಟು ಹೈಡ್ರೇಟ್ ಮಾಡ್ತಾನೇ ಇರಿ, ಸುಸ್ತಾಗಲ್ಲ. ಬಾಡಿಯಲ್ಲಿ ನಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 70 to 80% ನೀರೇ ತುಂಬಿರುತ್ತೆ. ನೀರು ಎಷ್ಟು ನೀವು ಕುಡಿಸ್ತಿರೋ ಅಷ್ಟು ನಮಗೆ ತುಂಬಾ ಒಳ್ಳೆಯದು ಕೂಡ. ಸೊ ನಮಗೆ ಟಯರ್ಡ್ನೆಸ್ ಆಗಲ್ಲ. ಬಿಕಾಸ್ ಆಲ್ರೆಡಿ ಬಿಸಿಲಿರೋದ್ರಿಂದ ನಮಗೆ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಬಿಕಾಸ್ ನಿಮಗೇನಾದರೂ ಹೊಟ್ಟೆ ಹಸಿವು ಅನ್ನಿಸ್ತಿದೆ ಅಂತ ಅಂದಾಗ ಫಸ್ಟ್ ನೀವು ಫಸ್ಟ್ ಪ್ರಿಫರೆನ್ಸ್ ನೀರು ಕುಡಿಬೇಕು. ಹಂಗೂ ಹೊಟ್ಟೆ ಹಸಿವು ಹೋಗಲಿಲ್ಲ ಅಂದರೆ ರೆಡಿಯಾಗಿ ಫ್ರೂಟ್ಸ್ಗಳನ್ನ ನಿಮ್ಮ ಕಣ್ಮುಂದೆನೇ ಇಟ್ಕೊಳ್ಳಿ. ಸೊ ಯಾವುದಾದ್ರೂ ಒಂದು ಫ್ರೂಟ್ನ ನೀವು ತಿನ್ಬಿಡಿ. ಆಗಲೂ ಹೊಟ್ಟೆ ಹಸಿವಾಗಲಿಲ್ಲ ಅಂದರೆ ಆವಾಗ ನೀವು ಸ್ವಲ್ಪ
ಏನಾದರೂ ಬೇಕಾದಾಗ ತಿನ್ನಿ. ಆವಾಗ ನೀರು ಕುಡ್ದಿರ್ತೀರ, ಫ್ರೂಟ್ ತಿಂದಿರ್ತೀರ, ಅಲ್ಲೇ ನಿಮಗೊಂದು 50-60% ಹೊಟ್ಟೆ ತುಂಬಿರುತ್ತೆ. ನಿಮ್ಮ ಸಮಾಧಾನಕ್ಕೆ ತಿನ್ನಲೇಬೇಕು ಅಂದಾಗ ಸ್ವಲ್ಪ ಏನಾದರೂ ತಿನ್ಕೋಬೋದು. ಏನೇ ತಿನ್ನೋದಿರಲಿ 6 o'clock ಒಳಗಡೆ ನೀವು ತಿನ್ಬಿಡಿ. ಸೊ 6 ಮೇಲೆ ಎಷ್ಟು ಬೇಕಾದ್ರೂ ತಿನ್ಬೋದು. ಬಟ್ ಆದರೆ ವಿಷಯ ಏನಂದರೆ 6 o'clock ಒಳಗೆ ನೀವು ಹೊಟ್ಟೆ ತುಂಬ ತಿನ್ಕೊಳ್ಳಿ. 6 ಮೇಲೆ ತುಂಬ ಸಿಂಪಲ್ಲಾಗಿ ಏನಾದರೂ ತುಂಬ ಸಿಂಪಲ್ಲಾಗಿ ಒಂದು ಚಪಾತಿ, ಒಂದು ಸ್ವಲ್ಪ ಎಗ್ ಬುರ್ಜಿ, ಅಥವಾ ಅರ್ಧ ಚಪಾತಿ, ಒಂದು 2 ಎಗ್ ಬುರ್ಜಿ, ಎಗ್ಗು 2 ಜಾಸ್ತಿ ಪ್ರೋಟೀನ್ ಥರ ತೊಗೊಂಬಿಡಿ. ಸೊ ನನ್ನದು ಪ್ರಾಬ್ಲಮ್ ಏನಂದರೆ ನಾನಿವಾಗ 6 ಒಳಗಡೆ ಡಿನ್ನರ್ ಮುಗಿಸ್ಬಿಡ್ತೀನಿ. ಸೊ ಇವ್ರುಗಳ ಜೊತೆ ಕುತ್ಕೊಂಡು ತಿನ್ನಬೇಕಾದ್ರೆ ಸ್ವಲ್ಪ ಏನಾದರೂ ಹಾಫ್ ಚಪಾತಿ ಅಥವಾ ಹಾಫ್ ಸ್ವಲ್ಪ ಒಂದು 3 ಬಾಯಿ ನನ್ನ ಸಮಾಧಾನಕ್ಕೆ ಆಗೋ ಥರ ಒಂದು 3 ಬಾಯಿ ತಿಂದ್ಬಿಡ್ತೀನಿ. ಸೊ ನೈಟಲ್ಲಿ ನೀವು ಎಷ್ಟು ಬೇಗ ಊಟ ಮಾಡಿ ಮಿನಿಮಮ್ 3 to 4 hours ಗ್ಯಾಪ್ ಬಿಟ್ಟರೆ ಮಲಗೋಕ್ಕಿಂತ ಮುಂಚೆ ವೆಯ್ಟ್ ಲಾಸ್ ನಿಮಗೆ ಒಂದು ದಿನಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ 300 ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಸೂಪರಾಗಿ. ಸೊ ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತೆ. ನೈಟ್ ಟೈಮಲ್ಲಂತೂ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕಂದ್ರೆ 6 o'clock ಒಳಗಡೆ ಡಿನ್ನರ್ ಮುಗಿಸ್ಬಿಡಿ. ಸೊ ಆವಾಗ ನಿಮಗೆ ತುಂಬಾ ಈಸಿ ಅನಿಸುತ್ತೆ. ಸೊ ನಾನು ಮಧ್ಯದಲ್ಲಿ ತುಂಬ ನೀರು ಕುಡಿತಾನೆ ಇರ್ತೀನಿ. ಫಸ್ಟು ನನ್ನ ಮೀಲ್ ಬಂದು ಪ್ರೋಟೀನ್ ಶೇಕು. ಹೊಟ್ಟೆ ಹಸಿವು ಆದರೆ ಮಾತ್ರ ನಾನು ಊಟ ಮಾಡ್ತೀನಿ, ಇಲ್ಲಾಂದರೆ ಒಂದು 2-3 ಫ್ರೂಟ್ಸ್ ತಿಂದ್ಬಿಡ್ತೀನಿ. ಸೊ ಅದ್ರದ್ದೇನು ಅಷ್ಟು ಕ್ಯಾಲರೀಸ್ ಇರಲ್ಲ. ಫ್ರೂಟ್ಗಳನ್ನ 2-3 ಥರದ್ದೇ ಸ್ವಲ್ಪ ಸ್ವಲ್ಪ ಫ್ರೂಟು. ಸೊ ಜಾಸ್ತಿ ಪ್ರೊಮೊಗ್ರಾನೇಟು, ಪೈನಾಪಲ್ಸ್ ತಿಂತಾ ಇರ್ತೀನಿ ನಾನು. ಸೊ ಅದು ತುಂಬಾ ಒಳ್ಳೆಯದು ಕೂಡ, ಸ್ಕಿನ್ನಿಗೂ ಒಳ್ಳೆಯದು. ನಿಮಗೆ ಯಾವುದೇ ರೀತಿ ನಿಮಗೆ ಸ್ಕಿನ್ನನ್ನು ಪ್ರಾಬ್ಲಮ್ ಆಗದೆ ಇಟ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಹೊಟ್ಟೆ ಹಸಿವು ಥರ ಇದ್ದರೆ ರೈಸ್ ಇರುತ್ತೆ. ಬಟ್ ಆದರೆ ನಾನೇನು ಮಾಡ್ತೀನಿ ಅಂದರೆ 11 ಗಂಟೆಗೆ ಶುರು ಮಾಡಿಬಿಡ್ತೀನಿ ಮಧ್ಯಾಹ್ನ ಲಂಚ್ ಮಾಡೋದಕ್ಕೆ. ಸೊ ಮಧ್ಯಾಹ್ನ ಲಂಚ್ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ರೆಡಿಯಾಗಿದ್ದರೆ, ಅಂದರೆ ವೆಯ್ಟ್ ಲಾಸ್ ಫುಡ್ಡು ಅಥವಾ ಕ್ಯಾಲೋರಿ ಕಮ್ಮಿ ಇರೋ ಫುಡ್ಡು ನಮಗೆ ರೆಡಿಯಾಗಿದ್ದರೆ ನಾವು ಫಸ್ಟು ಹೋಗಿ ಬಾಯಿ ಹಾಕಲ್ಲ ರೈಸ್ಗೆ. ಸೊ ನಾವೇನು ರೆಡಿ ಮಾಡಿಟ್ಟಿರ್ತೀವೋ ಅದನ್ನೇ ನಾವು ಇಲ್ಲಿ ತಿನ್ಕೋಬೋದು. ಸೊ ಹಾಗಾಗಿ ನನಗೆ ಆದಷ್ಟು ಸ್ವಲ್ಪ ಇವಾಗ ನಾನು ಹೋಮ್ ಪಾರ್ಲರ್ ಮಾಡ್ತಾ ಇರೋದ್ರಿಂದ ಕೆಲಸಗಳನ್ನ ಕಮ್ಮಿ ಮಾಡಿಬಿಟ್ಟು ನನ್ನ ವೆಯ್ಟ್ ಲಾಸ್ ಕಡೆ ಗಮನ ಕೊಡ್ತಾ ಇದ್ದೀನಿ. ಏನಾದರೂ ಒಂದು ತೊಗೊಳ್ತೀನಿ ಅಷ್ಟೇ. ಅದು ನನ್ನ ಟೈಮ್, ನಂದು ಫುಡ್ಡೆಲ್ಲ ಕರೆಕ್ಟಾಗಿ ತಿಂದಾಗಿದೆ, ಇನ್ನೇನು ನಾನು ಮಾಡ್ಬೋದು ಅನ್ಬೇಕಾದಾಗ ನಾನು ಒಂದು ಅಪಾಯಿಂಟ್ಮೆಂಟ್ ಕೊಡ್ತೀನಿ, ಇಲ್ಲಾಂದರೆ ಆವತ್ತು ಅಪಾಯಿಂಟ್ಮೆಂಟು ತೊಗೊಳ್ಳಲ್ಲ. ಫಸ್ಟ್ ಇವಾಗ ನನ್ನ ಪ್ರಯಾರಿಟಿ ನನ್ನ ಬಾಡಿನ ರೆಡ್ಯೂಸ್ ಮಾಡೋದು. ಸೊ ಅದು ಹೆಲ್ದಿ ವೇಯಲ್ಲಿ ರೆಡ್ಯೂಸ್ ಮಾಡೋದನ್ನು ನೋಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಇವಾಗ ನಾನಿವಾಗ ಚಪಾತಿ ಜೊತೆಗೆ ಇದನ್ನು ಮಾಡ್ತಾಯಿದ್ದೀನಿ, ಏನದು ಇದ್ರ ಹೆಸರು ಬರ್ತಾ ಇಲ್ವಲ್ಲಪ್ಪ, ಸೋಯಾ. ಸೊ ಸೋಯಾನ ತುಂಬ ಪ್ರೋಟೀನ್ ಚೆನ್ನಾಗಿದೆ ಅದರಲ್ಲಿ. ನಿಮ್ಗೆ ಎಗ್ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ ಆ ಟೈಮಲ್ಲಿ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಸೋಯಾದನ್ನ ನೀವು ತೊಗೋಬೋದು, ಅದರಲ್ಲಿ ಪ್ರೋಟೀನು ಚೆನ್ನಾಗಿದೆ. ಸೊ ಇದಕ್ಕೆ ನಾನು ಒಂದು ಈರುಳ್ಳಿನ ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ನಾನು ಜಿಂಜರಿ ಆಯಿಲೇ ಯೂಸ್ ಮಾಡ್ತಿರೋದು. ಸ್ವಲ್ಪ ಆಯಿಲಲ್ಲಿ ಒಂದು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿದ್ದೀನಿ, ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಬೇಕಾದರೆ ಹಾಕೋಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಟೊಮೊಟೊ ಒಂದು 2 ದೊಡ್ಡ ಸೈಜ್ ನೋಡಿದ್ರಲ್ಲ ಆ ಸೈಜ್ದು ಹಾಕಿದ್ದೀನಿ. ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಹಾಕಿಬಿಟ್ಟೆ. ಆಮೇಲೆ ಇದಕ್ಕೆ ಮಸಾಲೆಸ್ ಬಂದು ಸ್ವಲ್ಪ ಪೆಪ್ಪರ್ ಪೌಡರು, ಧನಿಯಾ ಪೌಡರು, ಖಾರದ ಪೌಡರು, ಗರಂ ಮಸಾಲ, ಅರಿಶಿನದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಬೇಯಿಸಬೇಕಾದ್ರೆ ಬಿಸಿನೀರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ. ಇದರಲ್ಲಿರೋ ಎಕ್ಸಿಸ್ ವಾಟ್ರೆಲ್ಲ ತೆಗೀರಿ. ಸೊ ಬೇಯಿಸಬೇಕಾದ್ರೆ ನಾನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಟರ್ಮರಿಕ್ಕು, ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನನಗಿದ್ರ ಸ್ಮೆಲ್ಲು ಅಷ್ಟು ಇಷ್ಟ ಆಗಲ್ಲ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ತುಂಬ ಡ್ರೈ ಮಾಡಿಬಿಡ್ತೀನಿ. ಈ ರೀತಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ನೀವು ಅದನ್ನು ಬೇಯಕ್ಕೆ ಬಿಟ್ಬಿಟ್ರೆ ಚೆನ್ನಾಗಿ ಅದು ಡ್ರೈ ಆಗುತ್ತೆ. ಮಧ್ಯಾಹ್ನಕ್ಕೆ ಏನು ಮಾಡ್ತೀನೋ ಅದೇ ನೈಟಿಗೂ ಯೂಸ್ ಮಾಡೋ ಥರ ಆದಷ್ಟು ನೋಡ್ಕೊತೀನಿ. ಬಿಕಾಸ್ ಮಧ್ಯಾಹ್ನಕ್ಕೆ ರೆಡಿ ಮಾಡಿಟ್ಬಿಟ್ರೆ ಈವ್ನಿಂಗ್ ಟೈಮಲ್ಲಿ ನಮಗೆ ಸ್ವಲ್ಪ ವಾಕ್ ಮಾಡೋದಕ್ಕೆ, ಬೇರೆ ಕೆಲಸ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಸೊ ಇವಾಗ ಅದ್ರ ಜೊತೆಗೆ ಎಗ್ಗು ಮಾಡ್ಕೊಂಡಿದ್ದೀನಿ, ಎಗ್ ಫ್ರೈ ಮತ್ತು ಚಪಾತಿ. ಸೊ ಚಪಾತಿನೂ ಸ್ವಲ್ಪ ಮಧ್ಯಾಹ್ನಕ್ಕೆ ಮಾಡಿಟ್ಬಿಡ್ತೀನಿ ಫ್ರೀ ಇದ್ದಾಗ, ಈವ್ನಿಂಗಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ತಿನ್ನೋದಷ್ಟೇ. ಸೊ ಇವಾಗ ಮಧ್ಯಾಹ್ನ ಲಂಚ್ ಬಂದು ಎಗ್ಗು, ಚಪಾತಿ, ಸೋಯಾ ಚಂಕ್ಸ್. ಸೊ ಇಷ್ಟನ್ನು ತಿನ್ಕೊಂಡೆ. ಲಿಯಾ ಬಂದುಬಿಟ್ಟು ಅವಳು ಕರಾಟೆಗೆ ಹೋಗಿದ್ದಾಳೆ. ಸೊ ಅವಳದು ಕರಾಟೆ ಮುಗಿಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಸ್ವಲ್ಪ ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಅವಳದು ಮಡ್ಚೆಲ್ಲ ನೀಟ್ ಮಾಡಿಟ್ಟೆ. ಸೊ ಕರಾಟೆ ಮುಗಿಸ್ಕೊಂಡು ಹಾಗೆ ಒಬ್ರದ್ದು ಬರ್ಡೇ ಇತ್ತು, ಲಿಯನ್ ಫ್ರೆಂಡ್ದು. ತುಂಬ ಲೇಟಾಗಿ ಪಾಪ ಹೋದ್ವು. ಅಲ್ಲಿ ಅವಳಿಗೆ ಸ್ವಲ್ಪ ಜಂಕ್ ಫುಡ್ಡೇ ಸಿಕ್ತು, ಅದನ್ನು ತಿನ್ಕೊಂಡಿದ್ದಾಯಿತು. ಇವಾಗ ಅವಳಿಗೆ ಹೊರಗಡೆ ಎಲ್ಲ ಜಂಕ್ ಏನು ಕೊಡಿಸ್ತಾ ಇಲ್ಲ. ಸೊ ಅವು ಮಾತ್ರ ಲಾಸ್ಟಿಗೆ ಹೋದ್ವು. ಅದು ಮುಗಿಸ್ಕೊಂಡು ಹೋಗೋ ಅಷ್ಟರೊಳಗೆ ಅವ್ರಿಗೆ ಲೇಟ್ ಅನ್ನಿಸ್ತು. ಬಟ್
2 ಕ್ಲಾಸ್ ಮಿಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಕ್ಲಾಸ್ ಮುಗಿಸ್ಕೊಂಡೇ ಹೋಗಿ ಅವರು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವಳನ್ನು ಮನೆಗೆ ಕರ್ಕೊಂಡು ಬಂದೆ. ಸೊ ಎವ್ರಿ ಟೈಮು ಅವಳನ್ನ ಬ್ಯುಸಿಯಾಗಿ ಆಕ್ಯುಪೈಡ್ ಆಗಿ ಇಟ್ಬಿಟ್ಟಿರ್ತೀನಿ. ಬಟ್ ಆದರೆ ಸಮ್ಮರ್ ಕ್ಯಾಪಿಂದ ಬಂದ ತಕ್ಷಣ ಒಂದು 1 ಅವರ್ 2 ಅವರ್ ಗ್ಯಾಪ್ ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗಡೆ ಹೋಗಿ ಆಟ ಆಡ್ತಾಳೆ. ಸೊ ಅಷ್ಟೆಲ್ಲ ಮುಗಿಸಿ ನಾನಿವಾಗ ಈ ರೀತಿ ಮುಗಿಸ್ಬಿಟ್ಟಿದ ತಕ್ಷಣ ನೈಟ್ಗೇನು ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಏನಂದರೆ ಬರೀ ಕಿಡ್ಸ್ ಮಾತ್ರ ಇನ್ವೈಟ್ ಮಾಡ್ತಾರೆ. ನಾನೇನು ಮಾಡ್ತೀನಿ, ಲಿಯಾನ ಅಲ್ಲಿ ಬಿಟ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡಿ ವಾಪಸ್ ಕರ್ಕೊಂಬರ್ತೀನಿ. ಸೊ ಅವಳನ್ನೊಬ್ಬಳನ್ನೇ ಬಿಡೋದಕ್ಕೆ ಇವಾಗ ನನಗೆ ಅಷ್ಟು ಇದು ಇಲ್ಲ. ಹಾಗಾಗಿ ಸೊ ಮನೆಗೆ ಬಂದಿದ್ದ ತಕ್ಷಣ ಹಸ್ಬೆಂಡ್ಗೂ ಡಿನ್ನರ್ ಕೊಟ್ಟೆ. ಡಿನ್ನರ್ ಅದೇ ಅವ್ರಿಗೆ ಚಪಾತಿ, ನಾನು ಅದನ್ನೇ ತಿಂದೆ. ಸೊ ನಾನು ಸ್ವಲ್ಪ ಬೇಗನೆ ತಿಂದುಬಿಡ್ತೀನಿ, ಹಸ್ಬೆಂಡ್ ಬರೋಕ್ಕಿಂತ ಮುಂಚೆನೇ ತಿನ್ಕೊಂಬಿಡ್ತೀನಿ. ಲಿಯಾಗೆ ಬಂದು ಅಲ್ಲಿ ಬರ್ಡೇ ಪಾರ್ಟಿಗೆ ಬಿಡೋಕ್ಕಿಂತ ಮುಂಚೆನೇ ನಾನು ಡಿನ್ನರ್ ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ. ಸೊ ಅವ್ರು ಬಂದಮೇಲೆ ಅವತ್ತು ಲೇಟ್ ಆಗಿದ್ದರಿಂದ ಅವರು ಡಿನ್ನರ್ ತಿನ್ಕೊಂಬಿಟ್ಟಿದ್ದಾರೆ. ಸೇಮ್ ಎಗ್ಗು ಮತ್ತು ಸೋಯಾ ಚಂಕ್ಸು ಚಪಾತಿ ಅವರು ತಿನ್ಕೊಂಡಿದ್ದಾರೆ. ಸೊ ನೈಟಲ್ಲಿ ಮಲಗಬೇಕಾದ್ರೆ ನಾಳೆಗೆ ಬೇಕಾಗಿರೋದು ಎಲ್ಲದನ್ನೂ ರೆಡಿ ಮಾಡಿಬಿಡ್ತೀನಿ. ಇವಾಗ ನಾಳೆಗೆ ಸೋಂಫು ವಾಟರ್ ಬೇಕು. ಅದಕ್ಕೆ ಸೋಂಫು, ಅಜ್ವಾನ್, ಜೀರಾ ಹಾಕಿ ಇಬ್ಬರಿಗೂ, ನನಗೂ ಹಸ್ಬೆಂಡ್ಗೆ ಇಬ್ಬರಿಗೂ ಈ ವಾಟರ್ನ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಕಡಲೆಬೀಜ ತುಂಬಾ ಪ್ರೋಟೀನು, ತುಂಬ ಕಮ್ಮಿ ಅಮೌಂಟಲ್ಲಿ ಸಿಗುವಂಥ ಒಂದು ಪ್ರೋಟೀನ್ ಸೋರ್ಸು. ಅದು ಡೈಲಿ ಸ್ವಲ್ಪ ಸ್ವಲ್ಪ ತೊಗೊಳ್ಬೇಕು. ಅದನ್ನು ಸ್ವಲ್ಪ ಹಾಕಿದ್ದೀನಿ, ಬಟ್ ಬೇಯಿಸಿ ತೊಗೊಳ್ತೀನಿ. ಅದ್ರ ಜೊತೆಗೆ ಆಲ್ಮಂಡ್ಸು ಹೇರ್ಗೆ, ಸ್ಕಿನ್ನಿಗೆ, ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಆಲ್ಮಂಡ್ಸು. 3 ಜನಕ್ಕೂ ಬೇಕಾಗೋ ಥರ ಆಲ್ಮಂಡ್ಸನ್ನ ಹಾಕಿಬಿಟ್ಟು ನಾಳೆಗೆ ನಾನು ಟಿಕ್ಕಿಸ್ ಮಾಡೋಣ ಅಂತ ಇದ್ದೀನಿ. ಸೊ ಕಟ್ಲೆಟ್ ಥರ ಅದು ಈ ಪ್ರೋಟೀನಲ್ಲಿ ಕಡಲೆ ಚೆನ್ನಾದಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ನೆನೆ ಹಾಕಿದ್ದೀನಿ. ಸೊ ಅದನ್ನು ನೆನೆ ಹಾಕಿಬಿಟ್ಟು ಸೊ ಇದೆಲ್ಲ ಮುಗಿಸ್ಬಿಟ್ಟು ಒಂದು 8-8:30 ಬೆಡ್ಗೆ ಹೋಗ್ಬಿಡ್ತೀನಿ. ಬಿಕಾಸ್ ಬೆಳಗ್ಗೆ ಬೇಗ ಎದ್ದೊಳ್ಬೇಕು, ಅದಕ್ಕೋಸ್ಕರ. ಸೊ ಇವತ್ತಿನ ಒಂದು ಸಿಂಪಲ್ ಡಯಟ್ ಫುಡ್ ವ್ಲಾಗ್ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.